ಎಸ್ ವೀಕ್ಷಕರೇ, ಪ್ರತಾಪ್ ಸಿಂಹ ನಿನ್ನ ಈ ಒಂದು ಪ್ರತಾಪಕ್ಕೆ ಎಂಪಿ ಟಿಕೆಟ್ ಸಿಕ್ಕಿಲ್ಲ. ಬಿಜೆಪಿ ಹೈಕಮಾಂಡ್ ನಿಂಗೆ ಟಿಕೆಟೇ ಇಲ್ಲವದಂತೆ ಮಾಡಿ ಹೋಗಿದೆ. ಭೂಖರ್ ಬಾನು ವಿರೋಧಿಸಿದಂತಹ ಸಿಂಹಗೆ ಕಟುವಾಗಿ ಹಳ್ಳಿಯ ಕಿಟ್ಟು ಟೀಕಿಸಿರುವಂಥದ್ದು. ಪ್ರತಾಪ್ ಸಿಂಹ ನಿನ್ನ ಈ ಒಂದು ಪ್ರತಾಪಕ್ಕೆ ಎಂಪಿ ಸೀಟ್ ಸಿಕ್ಕಿಲ್ಲ. ಬಿಜೆಪಿ ಹೈಕಮಾಂಡ್ ನಿಂಗೆ ಟಿಕೆಟೇ ಇಲ್ಲದಂತೆ ಮಾಡಿತ್ತು. ಭೂಖರ್ ಬಾನು ವಿರೋಧಿಸಿದಂತಹ ಸಿಂಹಗೆ ಕಟುವಾಗಿ ಹಳ್ಳಿಯ ಕೇಳಿರುವಂತದ್ದು. ಬಾನು ಮುಸ್ತಾಕ್ ಈ ಒಂದು ದಸರಾ ಉದ್ಘಾಟಿಸಲಿಕ್ಕೆ ನಾಡಿಗೆ ಗೌರವಿಸುವುದು ನಾಗರಿಕ ಸಮಾಜದ ಲಕ್ಷಣ ಅಲ್ಲ. ಬಾನು ಮುಸ್ತಾಕ್ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡೋದು ಸಲ್ಲ. ಪ್ರತಾಪಿಯಾಗಿ ಮಾತನಾಡುವುದು ಸಿಂಹ ನಿನ್ನ ಬೆತ್ತಲೆ ಪ್ರಪಂಚಕ್ಕೆ ಅಂತ ಹೇಳಿ ಹೊಟ್ಟೆ ಕಿಚ್ಚಿಗೆ ಏನೇನೋ ಮಾತನಾಡ್ತಾ ಇದ್ದೀರಾ. ಇದು ಎಲ್ಲರ ದಸರಾ ಆಗಿದೆ. ಚಾಮುಂಡಿ ಬೆಟ್ಟದಲ್ಲಿ ನಿಮಗೆ ಬರೆದು ಕೊಟ್ಟವರು ಯಾರು? ಚಾಮುಂಡಿ ಬೆಟ್ಟ ನಿಮ್ದು ಅಂತ ಬರ್ಕೊಟ್ಟವ್ರು ಯಾರು? ಇದು ಜನರ ಪ್ರಭುತ್ವ ಆಗಿದೆ. ಶಾಂತಿ ಪಥದ ಶರ ಬರೆದಿಲ್ಲ. ಪ್ರತಾಪ್ ಸಿಂಹಗೆ ಅಪರ ತಪರ ಗುಮ್ಮಿರುವಂತಹ ಬಿಜೆಪಿಯ MLC ಹಳ್ಳಿಯ ಕೆ ವಿಶ್ವನಾಥ್. ಎಸ್ ವೀಕ್ಷಕರೇ, ವಿಶ್ವನಾಥ್ ಅವರು ಒಂದಿಷ್ಟು ಮಾತುಗಳನ್ನು ಪ್ರತಾಪ್ ಸಿಂಹ ಅವರಿಗೆ ಆಡಿರುವಂಥದ್ದು. ಪ್ರತಾಪ್ ಸಿಂಹ ಹೇಳಿರುವಂತಹ ಒಂದಿಷ್ಟು ವಿಚಾರ ಏನು? ಮೊದಲನೇದಾಗಿ ಸದನ ಮಾಡಿದ್ದೆ ಪ್ರತಾಪ್ ಸಿಂಹ ಅವರು. ಯಾವ ವಿಚಾರಕ್ಕಾಗಿ? ಬಾನು ವಿಚಾರಕ್ಕಾಗಿ. ಬಾನು ಅವರು 2023ರಲ್ಲಿ ಮಾತನಾಡಿರುವಂತಹ ಒಂದು ತುಣುಕನ್ನ ಇಟ್ಟುಕೊಂಡು ಅವರು ಕ್ವಶನ್ ಮಾಡಿದ್ದಾರೆ. ನೀವು ನಮ್ಮ ಸಂಸ್ಕೃತಿಗೆ ಗೌರವ ಕೊಡೋದಿಲ್ಲ, ಆ ಭಾಷಣದಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ನಿಮ್ಮನ್ನ ಹೇಗೆ ರಿಬನ್ ಕಟ್ ಮಾಡಕ್ಕೆ ಕರ್ಕೊಂಡೋಗ್ತಾರೆ ಸರ್ಕಾರ ಅಂತ ಹೇಳಿ ಸರ್ಕಾರನ ತೆಗೆದುಕೊಂಡು ಮಾತನಾಡಿರುವಂಥದ್ದು. ಹಾಗೆ ಸಾಕಷ್ಟು ಹಿಂದೂ ಪರ ಹೋರಾಟಗಾರರು ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ನಾವು ಯೋಚನೆ ಮಾಡಬೇಕಾಗಿದ್ದು ಏನು ಅಂತಂದ್ರೆ, ಭೂಖರ್ ಪ್ರಶಸ್ತಿ ಬಂದಿದೆ. ಭೂಖರ್ ಪ್ರಶಸ್ತಿ ಎಲ್ರಿಗೂ ಸಿಗುವಂತಹ ಪ್ರಶಸ್ತಿ ಅಲ್ಲ. ಬಾನು ಅವರು ಅದನ್ನ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಅದು ನಮ್ಮ ಹೆಮ್ಮೆ. ಇದನ್ನ ನಾವು ಗೌರವಿಸಬೇಕು. ಹಾಗೆ ಜೊತೆಗೆ ದೀಪಾ ಬಸ್ತಿ ಅವರಿಗೂ ಕೂಡ ಈ ಒಂದು ಪ್ರಶಸ್ತಿ ಬಂದಿದೆ. ದೀಪಾ ಬಸ್ತಿ ಅವರು ಬರೆದಂತಹ ಕೃತಿ ಇವರು ಅನುವಾದವನ್ನು ಮಾಡಿದ್ದಾರೆ. ದೀಪಾ ಬಸ್ತಿ ಅವರಿಗೆ ಹಾಗೂ ಬಾನು ಅವರಿಗೂ ಕೂಡ ಬಂದಿರುವಂಥದ್ದು ಇದು ಪ್ರಶಸ್ತಿ. ಇಬ್ಬರಿಗೂ ಕೂಡ ಬಂದಿರುವಂಥದ್ದು. ಮೂಲ ಕೃತಿ ಯಾರ್ದು? ದೀಪಾ ಬಸ್ತಿ ಅವ್ರದ್ದು. ದೀಪಾ ಬಸ್ತಿ ಅವರು ಬರ್ತಿರುವಂತಹ ಮೂಲ ಕೃತಿಯನ್ನ ಇವರು ಅನುವಾದ ಮಾಡಿದ್ರು. ಅವರನ್ನು ನೀವು ದಸರಾ ಉದ್ಘಾಟನೆ ಕರೀಬಹುದು ಅಲ್ವಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.